ನಮಸ್ಕಾರ ಸ್ನೇಹಿತರೆ. ಎಂದಿನಿಂದ ಮುಂದಿನ 17 ವರ್ಷ ಈ 5 ರಾಶಿಯವರಿಗೆ ದುಡ್ಡಿನ ಸುರಿಮಳೆ, ಅದೃಷ್ಟ ಡಬಲ್ ಆಗುತ್ತೆ. ಸಿರಿವಂತಿಕೆಯ ಕಾಲ ಶುರುವಾಗ್ತಿದ್ದು, ಲಕ್ಷ್ಮೀ ಕುಬೇರ ದೇವರ ಕೃಪೆಯಿಂದಾಗಿ ಮಹಾ ಅದೃಷ್ಟ ಇವರಿಗೆ ಮುಂದಿನ 17 ವರ್ಷ ಕೈ ಹಿಡಿಯಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಲಕ್ಷ್ಮೀ ಕುಬೇರ ದೇವರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಎಂದಿನಿಂದ ಮುಂದಿನ 17 ವರ್ಷ ಈ 5 ರಾಶಿಯವರಿಗೆ ಅದೃಷ್ಟ ಡಬಲ್ ಆಗ್ತಿದ್ದು, ಲಕ್ಷ್ಮೀ ಕುಬೇರ ದೇವರ ಆಶೀರ್ವಾದದಿಂದಾಗಿ ದುಡ್ಡಿನ ಮಹಾ ಮಳೆಯೇ ಸುರಿಯುತ್ತೆ. ಈ 5 ರಾಶಿಯವರಿಗೂ ಕೂಡ ಸಿರಿವಂತಿಕೆಯ ಕಾಲ ಶುರುವಾಗಿದೆ ಅಂತ ಹೇಳಬಹುದು. ಈ ಎಲ್ಲಾ ರಾಶಿಯವರಿಗೂ ಕೂಡ ಅದೃಷ್ಟದ ಬೆಂಬಲ ಸಿಗ್ತಾ ಇದ್ದು, ಈ ರಾಶಿಯವರು ಒಂದು ದೊಡ್ಡ ಸಾಧನೆಯನ್ನೇ ಮಾಡ್ತಾರೆ ಅಂತ ಹೇಳಬಹುದು. ಮನೆಯಲ್ಲಿ ಮತ್ತು ಕುಟುಂಬದಲ್ಲಿ ಇವರಿಗೆ ಎಲ್ಲಾ ರೀತಿಯ ನಿರೀಕ್ಷಿತ ಸಹಾಯ ಅನ್ನೋದು ಸಿಗ್ತಾ ಹೋಗುತ್ತೆ. ಇನ್ನು ಈ ರಾಶಿಯವರಿಗೆ ಇದು ತುಂಬಾ ಶುಭ ಸಮಯವಾಗಿದ್ದು, ಹಣ ಬರುವ ಸಾಧ್ಯತೆಗಳು ಇದೆ. ಒಂದು ದೊಡ್ಡ ಕೆಲಸದಲ್ಲಿ ಯಶಸ್ಸು ಸಿಗೋದ್ರ ಜೊತೆಗೆ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಇವರ ಗೌರವ ಸ್ಥಾನಮಾನ ಹೆಚ್ಚಿಗೆ ಆಗುತ್ತೆ. ಇವರ ಸಮಸ್ಯೆಗಳು ಮತ್ತು ಚಿಂತೆಗಳು ಇದೀಗ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳಲಾಗ್ತಾ ಇತ್ತು. ಇವರು ಶತ್ರುಗಳ ತೊಂದರೆಯಿಂದ ತಪ್ಪಿಸಿಕೊಳ್ತಾರೆ. ಜೊತೆಗೆ ಇವರಿಗೆ ಯಶಸ್ಸಿನ ಜೊತೆಗೆ ಗೌರವವೂ ಕೂಡ ಸಿಗುತ್ತೆ. ಹಣ ಬರುವ ಸಾಧ್ಯತೆಗಳು ಇರೋದ್ರಿಂದ ನಿಲ್ಲಿಸಿದ ಕೆಲಸಗಳು ಕೂಡ ವೇಗ ಪಡೆದುಕೊಂಡು ನಿಮ್ಮ ಕೆಲಸ ಕಾರ್ಯಗಳು ಶುಭವಾಗಿ ಮುಗಿಯುತ್ತೆ. ನಿಮಗೆ ಕೆಲಸದ ಹೊರೆ ಸ್ವಲ್ಪ ಹೆಚ್ಚಿಗೆ ಆದ್ರೂ ಕೂಡ ನಿಮ್ಮ ಸಂಗಾತಿಯ ಬೆಂಬಲದಿಂದಾಗಿ ನೀವು ಒಂದಷ್ಟು ರಿಲ್ಯಾಕ್ಸ್ ಆಗಿ ಕೆಲಸಗಳನ್ನ ಮುಗಿಸ್ತೀರಾ. ನಿಮ್ಮ ಜೀವನದಲ್ಲಿ ಸಂತಸ ಬರುತ್ತೆ, ಸಂಬಂಧಗಳಲ್ಲಿ ಯಶಸ್ಸು ಇರುತ್ತೆ. ವಿವಾಹಿತರಿಗೆ ಜೀವನ ಸಂಗಾತಿಯ ಸಹಾಯದಿಂದ ಒಂದು ದೊಡ್ಡ ಆರ್ಥಿಕ ಲಾಭ ಆಗುತ್ತೆ ಅಂತ ಹೇಳಲಾಗ್ತಿದ್ದು, ನಿಮ್ಮ ಸುಖ ಸೌಕರ್ಯಗಳು ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಮನೆ, ಕುಟುಂಬ ಮತ್ತು ಸ್ನೇಹಿತರಿಂದ ನಿರೀಕ್ಷಿತ ಸಹಾಯ ನಿಮ್ಗೆ ದೊರೆಯೋದ್ರ ಜೊತೆಗೆ ಕೆಲಸದಲ್ಲೂ ಕೂಡ ಬಡ್ತಿ ಅನ್ನೋದು ಸಿಗುತ್ತೆ. ಈ ರಾಶಿಯವರಿಗೆ ಹಣ ಬರುವ ಮೂಲಗಳು ತೆರೆದುಕೊಳ್ಳೋದ್ರ ಜೊತೆಗೆ ಮನೆಯಲ್ಲಿ ಒಂದು ಶುಭ ಕಾರ್ಯ ನೆರವೇರುತ್ತಂತೆ. ಕೆಲಸದಲ್ಲಿ ಕೊಟ್ಟ ಗುರಿಗಳನ್ನ ಸರಿಯಾದ ಸಮಯದಲ್ಲಿ ಮುಗಿಸೋದ್ರಿಂದ ಬಾಸ್ ಇಂದ ಶಭಾಷ್ಗಿರಿಯನ್ನ ಪಡೆದುಕೊಂಡು ಒಂದಷ್ಟು ಆರ್ಥಿಕ ಲಾಭವನ್ನ ಕೂಡ ಮಾಡ್ಕೊಳ್ತೀರಾ. ನಿಮ್ಗೆ ಇದು ಒಳ್ಳೆಯ ಸಮಯ ಅಂತ ಹೇಳಲಾಗ್ತಿದ್ದು, ಕೆಲಸ ವ್ಯವಹಾರದಲ್ಲಿ ನಿಮ್ಮ ಗುರಿಯನ್ನ ನೀವು ಮುಟ್ತೀರಾ. ಹಳೆ ಸಮಸ್ಯೆಗಳು ಬಗೆಹರಿಯೋದ್ರ ಜೊತೆಗೆ ಆರೋಗ್ಯವು ಮೊದಲಿಗಿಂತ ಸುಧಾರಿಸುತ್ತೆ. ಶುಭ ಫಲಗಳು ಇನ್ಮುಂದೆ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳೋದ್ರ ಜೊತೆಗೆ ನಿಮ್ಗೆ ಗೌರವ ಹೆಚ್ಚಿಗೆ ಆಗಿ ಪ್ರವಾಸಕ್ಕೆ ಹೋಗುವ ನಿಮ್ಮ ಕನಸು ನನಸಾಗುತ್ತೆ. ಖರ್ಚುಗಳು ಹಠಾತ್ತನೆ ಹೆಚ್ಚಾದ್ರೂ ಕೂಡ ನೀವು ಒಂದಷ್ಟು ಲಾಭದ ಮೂಲಗಳನ್ನ ಹುಡುಕಿಕೊಂಡಿರೋದ್ರಿಂದ ಖರ್ಚಿನ ಬಗ್ಗೆ ನಿಗಾ ವಹಿಸುವ ಅವಶ್ಯಕತೆ ಇರೋದಿಲ್ಲ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಲಕ್ಷ್ಮೀ ಕುಬೇರ ದೇವರ ಅನುಗ್ರಹ ಆಶೀರ್ವಾದದಿಂದ ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ 5 ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ, ಸಿಂಹ ರಾಶಿ, ಕಟಕ ರಾಶಿ, ವೃಶ್ಚಿಕ ರಾಶಿ, ಕನ್ಯಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಲಕ್ಷ್ಮೀ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.